ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಸಾಕಷ್ಟು ದಂಪತಿಗಳಿಗೆ ಸಂತಾನಹೀನತೆಯ ತೊಂದರೆ ಇರುತ್ತೆ. ಹೀಗಾಗಿ ಸಂತಾನ ಪ್ರಾಪ್ತಿಗಾಗಿ ಏನು ಮಾಡಬೇಕು, ಜ್ಯೋತಿಷ್ಯದಲ್ಲಿ ಇದಕ್ಕೆ ಪರಿಹಾರವೇನು, ಈ ಕುರಿತು ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಇನ್ನು ಈ ಜ್ಯೋತಿಷ್ಯದಲ್ಲಿ ಸಂತಾನ ದೋಷಕ್ಕೆ ಕಾರಣ ಏನು ಅಂತ? ಜ್ಯೋತಿಷ್ಯದಲ್ಲಿ ಸಂತಾನ ದೋಷಕ್ಕೆ ಹಲವಾರು ಕಾರಣಗಳನ್ನು ಹೇಳಿದ್ದಾರೆ. ಅದರ ಒಂದು ಚೈನ್ ಲಿಂಕ್ ಇದ್ದ ಹಾಗೆ. ಹೇಗೆ ಒಂದು ಹೆಣ್ಣು ಪ್ರಥಮ ರಜೋದರ್ಶನ ಆಗುವಂತಹ ಕಾಲ ಉಂಟೋ ಅಲ್ಲಿಂದ ಪ್ರಾರಂಭ ಆಗ್ತದೆ. ಆ ದುಷ್ಟತಿಥಿ ವಾರ ನಕ್ಷತ್ರಗಳಿಂದ ಮುಂದೆ ಸಂತಾನಕ್ಕೆ ಹಾನಿ ಆಗುವಂಥದ್ದು, ನಾಗನಿಗೆ ಸಂಬಂಧಿತವಾಗಿರ್ತಕ್ಕಂತಹ ದೋಷಗಳಿಂದ ಸಂತಾನ ಹಾನಿ ಆಗುವಂಥದ್ದು, ಮಾತಾ ಮತ್ತು ಪಿತೃವಿನ ವಚನ ಉಲ್ಲಂಘನೆ ಮಾಡಿದಂಥ ಕಾರಣಗಳಿಂದ ಸಂತಾನಕ್ಕೆ ತೊಂದರೆ ಬರುವಂಥದ್ದು. ಹಾಗೆ ಕೆಲವೊಂದು ಹೊಟ್ಟೆಯಲ್ಲಿ ಸ್ವಲ್ಪ ಕಾಲ ಇದ್ದು ನಂತರದಲ್ಲಿ ಅಬೋಷನ್ ಆಗುವಂಥದ್ದು ಅಥವಾ ನಾವೇ ಮಾಡುವಂಥದ್ದು. ಇದರಿಂದ ಎಲ್ಲ ಮುಂದೆ ಸಂತಾನಕ್ಕೆ ತೊಂದರೆಗಳು ಬರುವಂಥದ್ದು ಆಗ್ತದೆ. ನಂತರದಲ್ಲಿ ಆ ನಾಗನ ಪೂಜೆಗಳನ್ನು ಅಥವಾ ಸರ್ಪ ದೋಷಗಳಿತ್ತು ಅಂತಾದರೆ ಈ ಗರ್ಭಕೋಶಗಳಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು, ಹಾಗೆ ಗರ್ಭದ ಚೀಲದಲ್ಲಿ ಶಕ್ತಿ ಇಲ್ದಲೇ ಇರುವಂಥದ್ದು, ಆ ಒಂದು ಸ್ಥಾನವನ್ನು ಹಿಡಿದಿಟ್ಕೊಳ್ಳೋ ಆಗದಲ್ಲೇ ಇರುವಂಥ ಶಕ್ತಿ ಇರುವಂಥದ್ದು, ಅಲ್ಲಿ ಇನ್ಫೆಕ್ಷನ್ ಎಲ್ಲ ಆಗಿ ಅದರಿಂದ ತೊಂದರೆಗಳಾಗುವಂಥದ್ದು. ಇದೆಲ್ಲ ನಾಗನಿಂದ ಚಿಂತನೆ ಮಾಡ್ಬೋದು. ಇನ್ನು ಪಿತೃಗಳಿಂದ ಸಂತಾನ ಆಗಲಿಕ್ಕೆ ತುಂಬ ಪ್ರತಿಬಂಧಕ ದೋಷಗಳು, ಆ ಬೀಜೋತ್ಪತ್ತಿ ಆಗಲಿಕ್ಕೆ ಇರುವಂಥ ತೊಂದರೆಗಳು ಬರುವಂಥದ್ದು, ಇದೆಲ್ಲ ನಾವು ಸಾಮಾನ್ಯವಾಗಿ ನೋಡುವಂಥ ವಿಚಾರಗಳು. ಅದರಲ್ಲಿ ಇನ್ನೂ ವಿಶೇಷವಾಗಿ ಪರಿಹಾರಾದಿಗಳನ್ನು ಮಾಡ್ತೇನೆ ಅಂತಾದರೆ ಪಿತೃದೇವತೆಗಳನ್ನು ತೃಪ್ತಿ ಮಾಡುವಂಥದ್ದು, ಪಿಂಡ ಪ್ರದಾನಾದಿಗಳನ್ನು ಮಾಡುವಂಥದ್ದು, ಹಾಗೆ ಗಯಾ ಶ್ರಾದ್ದಾದಿಗಳನ್ನು ಮಾಡುವಂಥದ್ದು, ಮೃಷ್ಟಾನ್ನ ಭೋಜನ, ರುದ್ರಪೂಜೆ, ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ವಿಷಯಗಳಿದೆ. ಹಾಗೆ ಜಾತಕವನ್ನು ಪರಿಶೀಲನೆ ಮಾಡಿ ಆ ಜಾತಕದಲ್ಲಿ ಸಂತಾನಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳನ್ನು ಮೊದಲು ಅದನ್ನು ಹುಡುಕ್ಬೇಕು. ಅದರಲ್ಲಿ ಈಗ ಸಾಮಾನ್ಯವಾಗಿ ಹೇಳುವಾಗ ಗುರುವಿಗೆ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳಿತ್ತು ಅಂತಾದರೆ ಸಂತಾನ ಸೌಭಾಗ್ಯ ಮಂತ್ರ ಜಪವನ್ನು ಮಾಡುವಂಥದ್ದು, ಹಾಗೆ ಸುಕುಮಾರ ಘೃತಕ್ಕೆ ಸಂತಾನ ಗೋಪಾಲಕೃಷ್ಣ ಮಂತ್ರ ಜಪವನ್ನು ಅಭಿಮಂತ್ರಣೆ ಮಾಡಿ ಅದನ್ನು ಔಷಧ ರೂಪದಲ್ಲಿ ಪ್ರಾಶನ ಮಾಡುವಂಥದ್ದು. ಇದೆಲ್ಲ ಸಂತಾನಕ್ಕೆ ಪ್ರದವಾಗಿರ್ತಕ್ಕಂತಹ ವಿಷಯಗಳನ್ನು ಇಲ್ಲಿ ಹೇಳಿದ್ದಾರೆ. ಇನ್ನು ಶುಕ್ರನಿಂದ ಚಿಂತನೆ ಮಾಡುವಾಗ ಸಿಹಿ ವಸ್ತುಗಳನ್ನು ನೈವೇದ್ಯಾದಿಗಳನ್ನು ಮಾಡುವಂಥದ್ದು, ಸುಗಂಧ ವಸ್ತುಗಳನ್ನು ಭಗವತಿಗೆ ಸಮರ್ಪಣೆ ಮಾಡುವಂಥದ್ದು, ಹಾಗೆ ಗಾಯನ, ಹಾಗೆ ವಾದ್ಯ ನೃತ್ಯಾದಿಗಳಿಂದ ಭಗವಂತನನ್ನು ಸಂತೃಪ್ತಿಪಡಿಸುವಂಥದ್ದು. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ, ನಮ್ಮ ಮನೆಗಳಲ್ಲಿ ಇವತ್ತಿನ ಕಾಲದಲ್ಲಿ ಭಜನೆ ಮಾಡೋದು ಅಂತ ಹೇಳಿದ್ರೆ ಯೂಟ್ಯೂಬೇ. ಇನ್ಯಾರು ಮನುಷ್ಯ ಪ್ರಯತ್ನದಿಂದ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಅಷ್ಟು ನಮ್ಮ ಅಪ್ಡೇಟ್ ಆಗಿದ್ದೀವಿ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಹಿಂದಿನ ಕಾಲಗಳಲ್ಲೇನು ಅಂದರೆ ಮುಸ್ಸಂಜೆಯ ಹೊತ್ತಿನಲ್ಲಿ ಗಾಯನಾದಿಗಳನ್ನು, ದೇವರ ಭಜನೆಗಳನ್ನೆಲ್ಲ ಹೇಳ್ತಾ ಇದ್ರು. ಅದೆಲ್ಲ ಒಂದೊಂದೇ ಸಂಪ್ರದಾಯಗಳು ಹೋದಾಗ ಏನಾಗ್ತಿದೆ, ಒಂದೊಂದೇ ಸಮಸ್ಯೆಗಳು ಅನ್ನುವಂಥದ್ದು ನಮಗೆ ಗೋಚರಕ್ಕೆ ಬರ್ತಾ ಉಂಟು. ಖಂಡಿತ ಗುರುಜಿ. ಇನ್ನು ಇಂದು ನಾಗರ ಪಂಚಮಿ, ಈ ದಿನದ ವಿಶೇಷತೆ ಏನು ಅಂತ? ಇವತ್ತು ತುಂಬ ವಿಶೇಷವಾಗಿರುವಂಥ ದಿನ ನಾಗರ ಪಂಚಮಿ ಅಂತ ಹೇಳಿದರೆ ಎಲ್ಲರೂ ಹೋಗೋದು, ಹಾಲೆರೆಯೋದು, ಇದೆಲ್ಲ ಅನಾದಿ ಕಾಲದಿಂದ ಬಂದಂಥದ್ದು. ಹಾಗೆ ಇದು ಶುರುವಾದಂಥದ್ದು ಹೇಗೆ, ಇದರ ಪೂರ್ವವೃತ್ತಾಂತವನ್ನು ತಿಳ್ಕೊಳ್ಬೇಕಂತಾದರೆ ತದಿಗೆಗೆ, ಶ್ರಾವಣದ ತದಿಗೆಗೆ ಗೌರಿ ಪೂಜೆಯನ್ನು ಮಾಡುವಂಥದ್ದು, ಚತುರ್ಥಿಗೆ ಗಣಪತಿ ಪೂಜೆಯನ್ನು ಮಾಡುವಂಥದ್ದು, ಪಂಚಮಿಗೆ ನಾಗನ ಪೂಜೆಯನ್ನು ಮಾಡುವಂಥದ್ದು, ಷಷ್ಠಿಗೆ ಸುಬ್ರಹ್ಮಣ್ಯ ಪೂಜೆಯನ್ನು ಮಾಡುವಂಥದ್ದು ಅನಾದಿ ಕಾಲದಿಂದ ಬಂದಂಥ ಒಂದು ಕಾಲ. ಹಾಗೆ ಈ ನವನಾಗಗಳು ಅನ್ನುವಂಥದ್ದು ಭಾರಿ ವಿಶೇಷವಾಗಿರ್ತಕ್ಕಂಥ ವಿಷಯಗಳು. ಅದರಲ್ಲಿ ಕಾಶ್ಯಪ ಮಹರ್ಷಿಗಳು ಅಂಥೇಳಿ ಒಬ್ಬರು ಮಹರ್ಷಿಗಳಿದ್ದರು. ಅವರಿಗೆ 12 ಜನ ಪತ್ನಿಯರು. ಆ ಪತ್ನಿಯರಲ್ಲಿ ಒಬ್ಬಳ ಹೆಸರು ಕದ್ರು ಅಂಥೇಳಿ. ಆ ಕದ್ರುವಿನ 9 ಜನ ಮಕ್ಕಳೇ ಈ ನವನಾಗಗಳು ಅಂಥೇಳಿ. ಆ ನವನಾಗಗಳಲ್ಲಿ ಹುಟ್ಟಿದ್ದು ಕಾಶ್ಯಪ ಕದ್ರುಗಳ ಸಂತತಿಯನ್ನು 9 ನಾಗಗಳು ಹುಟ್ಟಿದಂಥದ್ದು. ನಾಗನ ವೈಶಿಷ್ಟ್ಯ ಅನ್ನುವಂಥದ್ದೇನು ಅಂತ ಕೇಳಿದರೆ ಸಂತತಿಗೆ ಕಾರಕನಾಗಿರುವಂಥದ್ದು, ನಿಧಿ ಸ್ವಾಧೀನಕಾರಕ. ನಿಧಿ ಅಂತ ಹೇಳಿದರೆ ಬರೀ ಹಣದ ವಿಚಾರಗಳಲ್ಲ, ನಿಧಿ ಅಂತ ಹೇಳಿದರೆ ನಮಗೆ ಸಂತಾನವೂ ನಿಧಿಯೇ, ಆಸ್ತಿಯೂ ನಿಧಿಯೇ, ಎಲ್ಲವೂ ನಮಗೆ ಸಂಪತ್ತು ಅಂತ ಹೇಳಿ, ಸಂಪತ್ತು ನಿಧಿ ಸ್ವಾಧೀನಕಾರಕ ಅನ್ನುವಂಥದ್ದು ಹೇಳಿದ್ದಾರೆ. ಹಾಗೆ ವಿಶೇಷವಾಗಿ ಇವತ್ತು ನಾಗರ ಪಂಚಮಿ. ಆಗಲೇ ಹೇಳಿದಂತೆ ತದಿಗೆಗೆ ಗೌರಿ, ಪಂಚಮಿಗೆ ನಾಗನ ಪೂಜೆಯನ್ನು ಮಾಡುವಂಥದ್ದು. ಹಾಗೆ ಈ ನವನಾಗಗಳು ಏನೇನು ಫಲವನ್ನು ಮನುಷ್ಯನಿಗೆ ಕೊಡ್ತದೆ ಅನ್ನುವಂಥದ್ದು ನೋಡಬೇಕಾದ್ರೆ ಅನಂತೋ ಸುಂದರ ರೂಪಶ್ಚ ಅಂತ ಹೇಳಿ ಅನಂತನನ್ನು ಆರಾಧನೆ ಮಾಡುವಂಥದ್ರಿಂದ ಸುಂದರವಾಗಿ ಕಾಣಲಿಕ್ಕೆ ನಮಗೆ ಅನುಕೂಲತೆ ಆಗ್ತದೆ. ಹಾಗೆ ಸುಂದರವಾಗಿರ್ತಾನಂತೆ, ಅವನು ಮುದ್ದು ಮುದ್ದಾಗಿರ್ತಾನಂತೆ. ಕೆಲವೊಂದು ನಾಗಗಳನ್ನು ನೀವು ಫೋಟೋದಲ್ಲಿ ನೋಡಿರ್ಬೋದು. ಏನು ಅಂತ ಕೇಳಿದರೆ ಅವ್ರು ತುಂಬ ಮುದ್ದಾಗಿರ್ತದೆ. ಏನು ಆ ನಾಗನನ್ನು ಇಟ್ಕೊಂಡು ನಾವೇನಾದರೂ ಒಂದು ಮತ್ತು ಚುಂಬನವನ್ನು ಕೊಟ್ಬಿಡೋಣ ಅನ್ನುವಂಥ ಚೆಂದಾಗಿರ್ತದೆ. ಅದೆಲ್ಲ ಏನು ಅಂತ ಕೇಳಿದರೆ ಆ
ಅನಂತ ಅನಂತ ಅನ್ನುವಂಥ ನಾಗ ಸುಂದರನಾಗಿರ್ತಾನೆ ಅಂತ. ಹಾಗೆ ಪಣಾನಾಂ ಸಪ್ತವಾಸುಕಿ ಅಂತ ಹೇಳಿ 7 ಹೆಡೆ ಇರುವಂಥವನು ಯಾರು ಅಂತ ಕೇಳಿದ್ರೆ ವಾಸುಕಿ ಅಂತೆ. ತದನಂತರದಲ್ಲಿ ಶಾಂತರೂಪೋ ತಕ್ಷಕಶ್ಚೈವ, ತಕ್ಷಕ ಅನ್ನುವಂಥವನು ಶಾಂತ ಸ್ವರೂಪದಲ್ಲಿ ಇರ್ತಾನಂತೆ. ಹಾಗೆ ಕರಾಳ ರೂಪೋ ಕರ್ಕಾಟಕ ಅಂತ ಹೇಳಿದರೆ ಈ ಕಾರ್ಕೋಟಕ ವಿಷ ಅಂತ ಹೇಳುವಂಥದ್ದನ್ನು ಕೇಳಿದ್ದೇವೆ. ಅದು ಈ ಕಾರ್ಕೋಟಕ ವಿಷ ಈ ನಾಗನಿಗೆ ಸಂಬಂಧಿತವಾಗಿರುವಂಥದ್ದು. ಪದ್ಮಾಸನಸ್ಥ ಪದ್ಮಃ ಅಂತ ಹೇಳಿದರೆ ಪದ್ಮಾಸನದಲ್ಲಿ ಆಸನನಾಗಿ ಕೂತಿರುವಂತೆ ಇರುವವನೇ ಪದ್ಮನಾಗ ಅಂತ ಹೇಳಿ. ಈ 9 ನಾಗಗಳ ವೈಶಿಷ್ಟ್ಯಗಳಿವೆಲ್ಲ. ಹಾಗೆ 3 ಹೆಡೆ ಇರುವಂಥದ್ದು ಮಹಾಪದ್ಮ, ಶಂಕರೂಪಶ್ಚ ಶಂಕಾಶ್ಚ ಅಂದರೆ ಶಂಕರೂಪದಲ್ಲಿರುವಂಥವನು ಶಂಕನಾಗ, ವೃತ್ತರೂಪವು ಗುಳಿಕಃ ರೌಂಡ್ ಆಗಿರ್ತಾನಂತೆ. 5 ಹೆಡೆ ಇರುವಂಥದ್ದು ಆದಿಶೇಷ ಅಂತ ಹೇಳಿ. ಹಾಗೆ ಈ ಅನಂತೋ ಸುಂದರ ರೂಪಶ್ಚ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ತುಂಬ ಫಲವನ್ನು ಕೊಡುವಂಥದ್ದು. ಶಾಂತರೂಪ ತಕ್ಷಕನಾಗಿರುವಂಥವನು ಬಲವನ್ನು ಕೊಡುವಂಥದ್ದು. ಹಾಗೆ ಕರಾಳ ರೂಪವು ಕರ್ಕಾಟಕಶ್ಚ ಅಂತ ಹೇಳಿದರೆ ಈ ಕರಾಳ ರೂಪ ಇರುವಂಥವನು ಚರ್ಮ ರೋಗಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ದೋಷಗಳಿದ್ರೆ ಅದನ್ನು ಪರಿಹಾರ ಮಾಡ್ತಾನೆ. ಮತ್ತು ಪದ್ಮ ಅನ್ನುವಂಥವನು ಈ ಧನ ಅಂತ ಹೇಳಿದರೆ ಸಂಪತ್ತು, ನಿಧಿ ಸ್ವಾಧೀನಕಾರಕ ಅಂತ ಹೇಳಿದರೆ ಆ ನಿಧಿಯನ್ನು ಸಂರಕ್ಷಣೆ ಮಾಡುವಂಥವನು, ಆ ನಿಧಿಯನ್ನು ತೆಗೆದು ಕೊಡುವಂಥವನು. ಹೇಗೆ ನಾಗ ಕೊಟ್ಟ ಅಂತಾದರೆ ಎಲ್ಲವನ್ನ ತನ್ನ ಬಾಲದಿಂದ ಹಿಂಗೆ ಸಾರಿಸಿ ನಮ್ಮ ಹತ್ರ ತಂದು ಬಿಡ್ತಾನಂತೆ. ಅದೇ ದೋಷ ಇತ್ತು ಅಂತಾದರೆ ಯಾವುದು ಬರಲಿಕ್ಕೂ ಬಿಡೋದಿಲ್ಲ ಅಂತೆ. ಹಾಗೆ ಈ ಪದ್ಮಾಸನದಲ್ಲಿರುವಂಥ ನಾಗನನ್ನು ಆರಾಧನೆ ಮಾಡಿದರೆ ಧನ ಅನ್ನುವಂಥದ್ದು ಬರ್ತದೆ. ಈ ಮಹಾಪದ್ಮನನ್ನು ಆರಾಧನೆ ಮಾಡಿದರೆ ಅವನು ಮೋಕ್ಷಕಾರಕ ಅಂತ ಹೇಳಿದರೆ ಅವನಿಗೆ ಮೋಕ್ಷ ಮತ್ತು ಜನ್ಮ ಇಲ್ದಲೇ ಇರುವಂತೆ ಮಾಡಿಬಿಡ್ತಾನೆ, ಮೋಕ್ಷ ತನ್ನೆಡೆಗೆ ಕರ್ಕೊಂಡು ಬಿಡುವಂಥದ್ದು. ಹಾಗೆ ಶಂಕರೂಪೋ ಶಂಕಶ್ಚ ಅನ್ನುವಂಥದ್ದು ಅಂತ ಹೇಳಿದರೆ ಈ ಕಿವಿಗೆ ಸಂಬಂಧಿತವಾಗಿರ್ತಕ್ಕಂಥ ರೋಗಗಳಿರ್ತದೆ. ಕೆಲವರಿಗೆ ಕಿವಿಯಲ್ಲೇನೋ ನೀರು ಬರುವಂಥದ್ದು, ಈ ಥರದ್ದೆಲ್ಲ ನಾವು ಕೇಳಿರ್ತೇವೆ. ಅದಕ್ಕೆಲ್ಲ ಈ ಶಂಕಶ್ಚ ಅಂತ ಹೇಳಿದರೆ ಈ ಮಹಾಪದ್ಮನಾಗಿರುವಂತಹ ನೆಕ್ಸ್ಟ್ ಬರುವಂತಹ ಶಂಕರೂಪದಲ್ಲಿರುವಂತಹ ಆರಾಧನೆ ಮಾಡುವುದರಿಂದ ಆ ಕಿವಿ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳೆಲ್ಲ ಹೋಗ್ತದೆ ಅನ್ನುವಂಥದ್ದು. ಇನ್ನು ವೃತ್ತರೂಪವು ಗುಳಿಕಃ, ಆ ವೃತ್ತರೂಪದಲ್ಲಿರ್ತಕ್ಕಂತಹ ಗುಳಿಕನಾಗನನ್ನು ಆರಾಧನೆ ಮಾಡಿದರೆ ಕಣ್ಣಿಗೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಹೋಗ್ತದೆ. ಹಾಗೆ ಪಾಪಹರ, ಈ 5 ಹೆಡೆ ಆದಿಶೇಷನನ್ನು ಆರಾಧನೆ ಮಾಡೋದ್ರಿಂದ ಸರ್ವ ಪಾಪವನ್ನು ಸಮೇತ ಹರ ಮಾಡ್ತಾನೆ ಅಂತ ಹೇಳಿದ್ರೆ, ಹತ ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನೆಲ್ಲ ತೆಗೆದು ಹಾಕ್ತಾನೆ ಅಂತ ಹೇಳಿ. ಅಂತಹ ವಿಶೇಷವಾಗಿರ್ತಕ್ಕಂತಹ ನಾಗರ ಪಂಚಮಿ, ವಿಶೇಷವಾಗಿ ನಾಗನನ್ನು ಆರಾಧನೆ ಮಾಡುವಂಥದ್ದು, ಹಾಗೆ ನಾಗನಿಗೆ ಹಾಲೆರೆಯುವಂಥದ್ದು, ಇದನ್ನೆಲ್ಲ ಅನಾದಿ ಕಾಲದಿಂದ ಮಾಡಿದಂಥದ್ದು, ಈಗಲೂ ಸಮೇತ ಮಾಡ್ತಾ ಇದ್ದಾರೆ. ಹಾಗಾಗಿ ವಿಶೇಷವಾಗಿ ನಾಗನನ್ನು ಯಾವುದರಲ್ಲಿ ಆರಾಧನೆ ಮಾಡಬೇಕು? ಒಂದು ಚಿನ್ನದಲ್ಲಿ, ಇನ್ನೊಂದು ಬೆಳ್ಳಿಯಲ್ಲಿ, ಇಲ್ಲ ಅಂತ ಹೇಳಿದರೆ ನಾಗನ ಮೂರ್ತಿಯಲ್ಲಿ ಆರಾಧನೆಯನ್ನು ಮಾಡಬೇಕು. ಹಾಗೆ ಇದನ್ನು ಮಾಡೋದ್ರಿಂದ ನಮ್ಮ ಅನುಕೂಲಗಳಾಗ್ತದೆ. ಇನ್ನೇನು ಅಂತ ಕೇಳಿದರೆ ತುಂಬ ತೊಗೊಂಡೋಗಿ ಒಂದು ಅರ್ಧ ಲೀಟ್ರ್ ಹಾಲೆಲ್ಲ ಹಾಕೋದಲ್ಲ. ನಮಗೆ ಭಕ್ತಿ ಪ್ರಾಧಾನ್ಯತೆ, ವಸ್ತು ಪ್ರಾಧಾನ್ಯತೆ ಅಲ್ಲ. ಯಾವುದೇ ವಸ್ತುವನ್ನು ಪಂಚಭೂತಗಳಲ್ಲಿ ವಿಲೀನ ಮಾಡಿದರೆ ಅದು ಸುಟ್ಟು ಭಸ್ಮ ಆಗ್ತದೆ. ಆದರೆ ಭಕ್ತಿಯನ್ನು ಯಾವುದೇ ಪಂಚಭೂತಗಳಾಗಲಿ ಯಾವುದೂ ಅದನ್ನು ನಮ್ಮಿಂದ ಇದು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಈ ನಾಗರ ಪಂಚಮಿಯ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಹಾರೈಸ್ತೇವೆ. ಖಂಡಿತ ಗುರುಜಿ. ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಗಣೇಶ್ ಅಂತ, ಅದ್ರ ಹುಟ್ಟಿದ ಹೆಸರು ಮೋಹನ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳಿ ಸರ್. 14/3/1985. 85? 87. ಓಕೆ, ಟೈಮಿಂಗ್ಸ್ ಏನು? ಟೈಮಿಂಗ್ಸ್ ಹೇಳಿ. ಟೈಮಿಂಗ್ಸು 12 ಗಂಟೆ ಮಧ್ಯಾಹ್ನ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ನಮಸ್ತೆ. ಹೇಳಿ, ಎಂಥ ವಿಷಯ ಕೇಳಬೇಕಿತ್ತು? ಇದು ಕೆಲಸದ ಕೆಲಸದ ವಿಚಾರಗಳ ಬಗ್ಗೆ ಏನು ಕೇಳಬೇಕಿದ್ದಿತ್ತು? ಇಲ್ಲಿಂದ ಹೊರಡ್ತೀನಿ ಕೆಲಸಕ್ಕೆ ಅಂತ. ಸ್ಟ್ಯಾಂಡಿಗೆ ಹೋದ್ಮೇಲೆ ಚೇಂಜ್ ಆಗುತ್ತೆ. ಜೋರಾಗಿ ಮಾತಾಡಿ. ಇನ್ನೊಮ್ಮೆ ಹೇಳಿ ಸರ್. ಹಲೋ. ಹೇಳಿ. ಅದು ಅವನು ಕೆಲಸಕ್ಕೆ ಅಂತ ಹೋಗ್ತಾನೆ, ಬಸ್ ಸ್ಟ್ಯಾಂಡಿಗೆ ಹೋಗಿ. ಆಯ್ತು, ಈಗ ಕೆಲಸದ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳಲ್ವಾ? ಈಗ ಕೆಲಸದ ವಿಚಾರಗಳಿಗೆ ಹುಡುಕ್ಲಿಕ್ಕೆ ಹೋದಾಗ ಅಲ್ಲಿ ಎಲ್ಲ ರೀತಿಯಾಗೋ ನನ್ನ ಪರೀಕ್ಷೆ ಮಾಡ್ತಾರೆ. ನಂತರದಲ್ಲಿ ಕೆಲಸ ಸಿಗಲಿಕ್ಕೆ ತುಂಬ ಅಡೆತಡೆಗಳಾಗ್ತಿರುವಂಥ ಲಕ್ಷಣಗಳಿದೆ ಅಲ್ವಾ? ಮಾಡ್ತಿರುವಂಥ ಕೆಲಸ ಈಗೇನು ಸದ್ಯಕ್ಕೇನಾದರೂ ಕೆಲಸ ಮಾಡ್ತಾ ಇದ್ದಾರಾ? ಈಗ ಆಚೆ ಕೆಲಸ ಮಾಡ್ತಾ ಇದ್ದೀನಿ.
ಹಾ, ಈಗ ನೋಡಿ, ಇವನಿಗೆ ಸ್ವಲ್ಪ ಈ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳು ಅಥವಾ ಸ್ತ್ರೀಯಿಂದ ಶಾಪಗ್ರಸ್ತವಾಗಿರುವಂಥ ವಿಷಯಗಳು, ಈ ಸ್ತ್ರೀಯರಿಂದ ಶಾಪವನ್ನು ಪಡೆದಂಥದ್ದು, ಇದರಿಂದ ಹಲವಾರು ರೀತಿಯಾಗಿರ್ತಕ್ಕಂಥ ದೋಷಗಳು ಇವನ ಜಾತಕದಲ್ಲಿ ಕಾಣಿಸ್ತಾ ಉಂಟು. ಸ್ವಲ್ಪ ಸ್ತ್ರೀಯರ ಮನಸ್ಸನ್ನು ನೋಯಿಸಿದಂಥದ್ದು, ಅವರಿಂದ ಶಾಪವನ್ನು ಪಡೆದುಕೊಂಡಂಥದ್ದು, ಈ ರೀತಿಯಾಗಿರ್ತಕ್ಕಂಥ ದೋಷಗಳೇ ಉಂಟು. ಅವರ ಮನಸ್ತಾಪಗಳು ಅಥವಾ ಅವರು ಇವರ ವಿಚಾರಕ್ಕೆ ಹೋಗಿ ದೇವರಲ್ಲಿ ಪ್ರಾರ್ಥನೆ ಇಟ್ಟಂಥದ್ರಿಂದ ಇವರಿಗೇನಾಗ್ತಾ ಉಂಟು, ಕೆಲಸದ ವಿಚಾರಗಳಲ್ಲಿ ಸಮಸ್ಯೆ ಅನ್ನುವಂಥದ್ದು ಬರ್ತಾ ಇದೆ. ಆಯಿತಾ? ಇದಕ್ಕೆ ಸ್ವಲ್ಪ ಈ ಕುಬೇರ ಮಂತ್ರ ಜಪಾದಿಗಳನ್ನು ಮಾಡುವಂಥದ್ದು, ಕುಬೇರ ಯಂತ್ರಾದಿಗಳನ್ನು ಧಾರಣೆ ಮಾಡುವಂಥದ್ದು ಅಥವಾ ಅದನ್ನು ಪೂಜೆ ಮಾಡುವಂಥದ್ರಿಂದ ಸ್ವಲ್ಪ ಅನುಕೂಲತೆ ಆಗ್ತದೆ. ಈ ವರ್ಷ ಅಷ್ಟು ಚಂದ ಇಲ್ಲ, ಮುಂದಿನ ಮಾರ್ಚ್ ನಂತರ ಸ್ವಲ್ಪ ಅನುಕೂಲತೆಗಳಾಗ್ತದೆ. ಸ್ವಲ್ಪ ಗುಪ್ತವಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ಬೋದು, ಈ ಅಲರ್ಜಿ ಆಗುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳೆಲ್ಲ ಉಂಟು ಇವನಿಗೆ. ಈ ಎಲ್ಲವೂ ಸಮೇತ ಆ ಸ್ತ್ರೀ ಶಾಪಕೋಪಗಳಿಂದನೇ ಉಂಟಾಗ್ತಿರುವಂಥದ್ದು. ಇನ್ನು ಕುಲದೇವತಾರಾಧನೆ ಅನ್ನುವಂಥದ್ದು ನೋಡಿದಾಗ ಅಲ್ಲಿ ಕೋಪತತ್ವಕ್ಕೆ ಹೋಗಿರುವಂಥ ಲಕ್ಷಣಗಳಿದೆ. ನೈವೇದ್ಯಾದಿಗಳ ಒಂದು ಚ್ಯುತಿಯಿಂದ ಕೆಲವೊಂದೆಲ್ಲ ಆಗಿದೆ, ಅದನ್ನು ನೇರವಾಗಿ ಬಂದು ಭೇಟಿ ಮಾಡಿ ಹೇಳ್ತೇನೆ. ಸದ್ಯಕ್ಕೆ ಕುಬೇರನನ್ನು ಆರಾಧನೆ ಮಾಡಿ, ಕುಬೇರ ಮಂತ್ರ ಜಪವನ್ನು ಮಾಡಿಸಿ. ನಿಮ್ಮ ಎಲ್ಲಿಂದ ಕರೆ ಮಾಡಿದ್ದು ನೀವು? ಶನಿವಾರ ಸಂತೆ. ನಿಮ್ಮಲ್ಲಿ ಯಾರಾದರೂ ಉತ್ತಮವಾಗಿರ್ತಕ್ಕಂಥ ಬ್ರಾಹ್ಮಣರಿದ್ರು ಅಂತಾದರೆ ಕುಬೇರ ಮಂತ್ರ ಜಪವನ್ನು ಮಾಡಿಸಿ. ಮಹಾಲಕ್ಷ್ಮಿಗೆ ಈ ಕಮಲದ ಹೂವಿನಿಂದ ಅರ್ಚನೆಯನ್ನು ಮಾಡಿಸಿ. ಪ್ರತಿನಿತ್ಯ ದೇವರಿಗೆ ಸಿಹಿ ತಿಂಡಿಯನ್ನು ನೈವೇದ್ಯ ಮಾಡಿ. ಸದ್ಯಕ್ಕೆ ಸಾಕಾಗ್ತದೆ, ಆಮೇಲೆ ಇನ್ನುಳಿದಂಥ ವಿಚಾರಗಳನ್ನು ನೇರವಾಗಿ ಬನ್ನಿ, ಹೇಳ್ತೇನೆ ವಿಷಯವನ್ನು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಗಣೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಬೆಂಗಳೂರಿಂದ ಶ್ರೀದೇವಿ ಅಂತ, ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 26/10/1974. 26/10/74 ಅಲ್ವಾ? ಟೈಮಿಂಗ್ಸ್ ಹೇಳಿ. ಬೆಳಗಿನ ಜಾವ 5:30. 5:30. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ಹೇಳಿ ಅಮ್ಮ. ನಮಸ್ತೆ ಗುರುಗಳೇ. ನಮಸ್ತೆ, ಚೆನ್ನಾಗಿದ್ದೀರಾ? ಹೇಳಿ, ವಿಷಯ ಹೇಳಿ. ಅದು ಹೇಗಿದೆ ಅಂತ. ಆರೋಗ್ಯ ಸ್ವಲ್ಪ ಸರಿ ಇಲ್ಲ, ಅದಕ್ಕೆ. ಆರೋಗ್ಯದಲ್ಲಿ ಸಮಸ್ಯೆ ಬರ್ತಾ ಉಂಟಾ? ನೋಡಿ, ಇವರದ್ದು ತುಂಬ ಏನು ಸಮಸ್ಯೆಗಳು ಅಂತ ಕೇಳಿದರೆ, ಒಂದು ಈ ತಟಸ್ಥ ಭಾವ ಅಂತ ಹೇಳಿದರೆ ಸೌಮ್ಯವಾಗಿರುವಂಥದ್ದು, ತುಂಬ ಶೀತ ಆಗುವಂಥದ್ದು, ತಂಪು ದೇಹ ಅಲ್ವಾ? ಶೀತ ಎಲ್ಲ ಜಾಸ್ತಿ ಆಗುವುದು ಅತಿ ಬೇಗ. ಈ ತಂಪಿನಿಂದ ಸಮಸ್ಯೆ ಆಗುವಂಥದ್ದು, ಮತ್ತು ಈ ಕಾಲಿಗೆ ಸಂಬಂಧಿತವಾಗಿ, ಹೊಟ್ಟೆಗೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಸಾಮಾನ್ಯವಾಗಿ ಇವರಿಗೆ ಕಾಣಿಸ್ತಾ ಉಂಟು. ಮತ್ತು ಇನ್ನೊಂದೇನು ಅಂತ ಕೇಳಿದರೆ, ಕೆಲವೊಂದು ಸ್ವಯಂಕೃತವಾಗಿ ಅಂತ ಹೇಳಿದರೆ ಈ ವ್ಯಸನಗಳಾಗಿರಬಹುದು, ಅಥವಾ ಮಾಡುವಂಥ ಕೆಲಸದ ತಗೊಳ್ಳುವಂಥ ಈ ಔಷಧಗಳನ್ನು ಬೇರೆಯಾಗಿ ತಗೊಂಡು ಅದರಿಂದ ಏನೋ ಸ್ವಲ್ಪ ಸಮಸ್ಯೆಗಳಾದಂಥದ್ದು ಅವರು ಅನುಭವಿಸ್ತಾ ಇದ್ದಾರೆ. ಸದ್ಯಕ್ಕೆ ಸರಿ ಇಲ್ಲ. ಅವ್ರ ಹೆಲ್ತ್ ಸ್ವಲ್ಪ ಸರಿ ಇಲ್ಲ. ಏನಾಗ್ತಾ ಇದೆ? ಅವ್ರಿಗೆ ಶುಗರು, BP ಎಲ್ಲ ಇದೆ. ಮತ್ತೆ 21ರಲ್ಲಿ ಬ್ರೈನ್ ಸ್ಟ್ರೋಕ್ ಆಗಿತ್ತು. ಅದೆಲ್ಲ ಸರಿಗಿದೆ, ಕೆಲಸ ಮಾಡಕ್ಕೆಲ್ಲ ಆಗಲ್ಲ, ಕಾಲೆಲ್ಲ ಊದ್ಕೊಳ್ಳುತ್ತೆ. ಇಲ್ಲಿ ನಿಮ್ಮ ಮನೆ ದೇವ್ರು ಯಾವುದು? ಭೈರವೇಶ್ವರ. ನೋಡಿ, ಅದು ಒಂದು ಈ ಕಾಡಿನಲ್ಲಿ ಅಥವಾ ತುಂಬ ಎತ್ತರದ ಪ್ರದೇಶದಲ್ಲಿ ಇರುವಂಥ ಲಕ್ಷಣಗಳಲ್ವಾ? ಅದು ದೂರ ಇದೆ ದೇವರು. ಹೌದು, ಅಲ್ಲಿಗೆ ನೋಡಿ, ಅದು ಒಂದು ಬೆಟ್ಟದ ಮೇಲಿರುವಂಥದ್ದು ಅಥವಾ ಎತ್ತರದ ಪ್ರದೇಶದಲ್ಲಿ ಇರುವಂಥ ದೇವಸ್ಥಾನ ಅಲ್ವಾ? ಹೋಗಿದ್ರ, ನೋಡಿದ್ರ ನೀವು? ಅದು ತುಂಬಾ ದೂರ ಇದೆ. ನಾವು ಇನ್ನೊಂದ್ ಕಡೆ ದೇವ್ರು ಇಟ್ಟಿದ್ರೆ ಅಲ್ಲಿ ಹೋಗಿದ್ವಿ. ನೀವು ಅನ್ಕೊಂಡ್ ಕಡೆ ಎಲ್ಲ ಹೋಗೋಕ್ಕಾಗಲ್ಲಮ್ಮ. ನಿಮ್ಮ ಅನಾದಿ ಕಾಲದಿಂದ ಎಲ್ಲ ಆರಾಧನೆ ಮಾಡ್ಕೊಂಡು ಬಂದಿದ್ರು, ಅಲ್ಲಿಗೆ ಹೋಗಿ ನೀವು ಅದನ್ನು ಇದು ಮಾಡಬೇಕು. ಬಿಟ್ರೆ ಇನ್ನು ನೀವು ನನಗೆ ಇಲ್ಲಿ ಅನುಕೂಲ ಇದೆ, ತಿರುಪತಿ ನಂಗೆ ದೂರ ಆಗತ್ತೆ, ಇಲ್ಲೇ ಪಕ್ಕದಲ್ಲಿ ವೆಂಕಟೇಶ್ವರ ಫೋಟೋ ಇದೆ, ಇಲ್ಲ ಅಂತ ಹೇಳಿದ್ರೆ ಮೊಬೈಲಲ್ಲಿ ತಗೊಂಡು ವೆಂಕಟೇಶ್ವರನ ಕೈ ಮುಗಿತೀನಿ ಅಂದ್ರೆ ಆಗಲ್ಲ. ನೀವು ಅಲ್ಲಿಗೆ ಹೋಗಬೇಕು. ಹೋಗಲಿಲ್ಲ ಅಂತ ಹೇಳಿದ್ರು ವರ್ಷಕ್ಕೊಮ್ಮೆ ಆದರೂ ಕಾಣಿಕೆಯನ್ನಾದರೂ ಕಳಿಸಿ, ಒಂದು 101 ರೂಪಾಯಿ ಕಟ್ಟಿ ಅದನ್ನು ದೇವರಿಗೆ ಪ್ರಾರ್ಥನೆ ಮಾಡಿ ಕಳಿಸಿ. ಇಲ್ಲಿ ಕುಲದೇವತಾ ದೋಷಗಳು ಅನ್ನುವಂಥದ್ದು ಕಾಣಿಸ್ತಿದೆ. ಏನು ಮಕ್ಕಳು ಸಮೇತ ಯಾವುದೇ ರೀತಿಯಾಗಿರ್ತಕ್ಕಂಥ ದೇವತಾರಾಧನೆಯನ್ನು ಮಾಡ್ತಾ ಇಲ್ಲ.
ಮಗ ಒಬ್ನಿದ್ದಾನೆ, ಅವನು ಹಾಸ್ಟೆಲ್ ಇದ್ದಾನೆ. ಅದನ್ನೇ ಹೇಳಿದ್ದು, ನೀವು ಹಾಸ್ಟೆಲಲ್ಲಿರಲಿ ಏನೇ ಇರಲಿ, ಈಗ ದೇವರಿಗೆ ನಿಮ್ಮ ಕುಲದವರು ಮಾಡಿದಂಥ ಆರಾಧನೆಗಳು ನಡೀತಿಲ್ಲ. ಈಗ ಬ್ಯಾಂಕಲ್ಲಿ ದುಡ್ಡಿಟ್ರೆ ನಿಮ್ಮ ಹತ್ರ ಹೋಗ್ಬಿಟ್ಟು ದುಡ್ಡು ತೆಗಿಬೋದು, ಇಲ್ಲ ಸುಮ್ಮನೆ ದುಡ್ಡು ಕೇಳಿದ್ರೆ ಕೊಡ್ತಾರದ ಅಲ್ಲಿ? ಇಲ್ಲ ಇಲ್ಲ. ಹಾಗೆ ನಿಮ್ಮ ಕುಟುಂಬದಿಂದ ಸಲ್ಲಬೇಕಾಗಿರ್ತಕ್ಕಂಥ ದೇವತಾರಾಧನೆಗಳು ಅಲ್ಲಿ ಹೋಗಲಿಲ್ಲ. ಹಾಗಾಗಿ ಅಲ್ಲಿ ಹೋಗಿ ಪ್ರಾರ್ಥನೆಗಳನ್ನು ಮಾಡಿ ಪ್ರತಿನಿತ್ಯ ಸುಬ್ರಹ್ಮಣ್ಯ ಭುಜಂಗ ಪ್ರಯಾತ ಶ್ಲೋಕ ಅನ್ನುವಂಥದ್ದಿದೆ, ಅದನ್ನು ಸದ್ಯಕ್ಕೆ ಪಠನೆ ಮಾಡಿ ದೇವರಿಗೆ ಒಂದು ಕಾಣಿಕೆಯನ್ನು ಕಳಿಸಿ. ಇದು ದೀರ್ಘಕಾಲದ ರೋಗಗಳು ಅನ್ನುವಂಥದ್ದಿಲ್ಲ, ಇದಕ್ಕೆ ಸ್ವಲ್ಪ ಲೇಪನಾದಿಗಳು ಅಂತ ಹೇಳಿದರೆ ತೈಲಕ್ಕೆ ಕೆಲವೊಂದು ಮಂತ್ರಗಳನ್ನು ಅಭಿಬಂಧನೆ ಮಾಡಿ ಆ ತೈಲವನ್ನು ಲೇಪನ ಮಾಡೋದ್ರಿಂದ ಇವರಿಗೆ ಅನುಕೂಲತೆ ಉಂಟು. ಒಮ್ಮೆ ನೇರವಾಗಿ ಬನ್ನಿ, ಇದನ್ನೆಲ್ಲ ಕೆಲವೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ, ಇವ್ರಿಗೆ ಕೆಲವೊಂದು ಪಾಪಕರ್ಮಗಳೇ ಈ ರೀತಿ ಬಾಧೆ ಕೊಡ್ತಾ ಇರೋದು ಇದು. ಆಯಿತಾ, ನೇರವಾಗಿ ಬನ್ನಿ, ಅದಕ್ಕೆ ನಾನು ವಿಚಾರಗಳನ್ನು ಹೇಳ್ತೇನೆ. ಒಳ್ಳೆಯದಾಗಲಿ, ಆಯಿತಾ? ಧನ್ಯವಾದ ಶ್ರೀದೇವಿ ಅವರ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಹರಿಹರದಿಂದ ಶಶಿರೇಖಾ ಅಂತ, ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಮ್ಮ ಹರೀಶ್ ಅಂತ ಒಬ್ಬ ಹುಡುಗ ಇದ್ದಾರೆ, ಅವ್ರಿಗೆ ಮದುವೆ ಆಗಿಲ್ಲ ಮೇಡಮ್. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಮಾ. 13/8/1986. 13/8/86. ಟೈಮಿಂಗ್ಸ್ ಏನು? 12:30 ಮೇಡಮ್. ಮಧ್ಯಾಹ್ನನಾ? ಬೆಳಿಗ್ಗೆ. ಹಾಂ ಮೇಡಮ್, ಮಧ್ಯಾಹ್ನ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ಏನು ವಿಷಯ ಕೇಳಬೇಕಿತ್ತಮ್ಮ? ಮದುವೆ ಬಗ್ಗೆ. ಹಲೋ. ಹಲೋ, ನಮಸ್ತೆ ಗುರುಜಿ. ಹಾಂ ಹಾಂ ಗುರುಜಿ, ಇವರಿಗೆ 7 ವರ್ಷ ಆಗಿದೆ ಮದುವೆ ಆಗಿ, ಮಕ್ಕಳಾಗಿಲ್ಲ. ಅದೇ, ಈಗ ನಿಮಗೇನಾಗಬೇಕು ಇವರು? ನಮ್ಮ ಸ್ಟಾಪ್ ಅಲ್ಲಿ ಕೋಲಿಗೆ ಗುರುಜಿ, ಅವರು ಕೇಳ್ರಿ ಮೇಡಮ್ ಅಂತಂದ್ರು. ನನ್ನ ಮಗನ ಬಗ್ಗೆ ಕೇಳಿದ್ದೆ ಮೇಡಮ್ ಗುರುಜಿ, ಹಾಗಾಗಿ ಕೇಳ್ರಿ ಮೇಡಮ್. ಈಗ ನೋಡಿ, ಅವರಿಗೆ ಸಂತಾನ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ತುಂಬ ಕಾಣಿಸ್ತಾ ಇದೆ ಜಾತಕದಲ್ಲಿ. ಹಾಂ ಗುರುಜಿ. ಪಂಚಮದಲ್ಲಿ ಅಂತ ಹೇಳಿದರೆ ಅವರ ಶುಕ್ರೇ ಯಕ್ಷಿಕೃತಂ ರೋಗಂ ಅಂತ ಹೇಳಿದರೆ ಆ ಕುಲ ದೇವಿ ಅಂತ ಹೇಳಿದರೆ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ದೇವಿ ಕುಲದ್ದೊಂದುಂಟು, ಅದನ್ನು ಅನಾದಿ ಕಾಲದಲ್ಲಿ ಆರಾಧನೆ ಮಾಡುವಂಥದ್ದನ್ನು ಬಿಟ್ಟಿದ್ದಾರೆ. ಮತ್ತು ಒಂದು ಈ ಸ್ತ್ರೀಗೆ ಸ್ವಲ್ಪ ಏನೋ ದುರ್ಮರಣಗಳಾಗಿ ಮರಣ ಹೊಂದುವಂಥ ಸಂದರ್ಭಗಳಲ್ಲಿ ಅವರಿಗೆ ಅನ್ನ ನೀರಿಲ್ದಲೇ ಇರುವಂಥ ಲಕ್ಷಣಗಳು ಒಂದು ಹೇಳಬೇಕು. ಹಾಂ ಗುರುಜಿ. ಇನ್ನು ಸದ್ಯದ ಪರಿಸ್ಥಿತಿಗೆ ಅಪ್ಪಭಕ್ಷ್ಯಗಳನ್ನು ಅಂತ ಹೇಳಿದರೆ ಸುಗಂಧ ದ್ರವ್ಯಗಳನ್ನು ಅಥವಾ ಈ ದೇವರಿಗೆ ದೀಪ ನಮಸ್ಕಾರ ಆದಿಗಳನ್ನು ಒಟ್ಟು ಶ್ರಮ ಪಡಬೇಕು. 108 ನಮಸ್ಕಾರ, ದೀಪ ನಮಸ್ಕಾರ ಮಾಡಿ 108 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡುವಂಥದ್ದೆಲ್ಲ ಮಾಡಬೇಕು. ಅವರಿಗೆ ನೇರವಾಗಿ ಬಂದು ಭೇಟಿ ಮಾಡಲಿಕ್ಕೆ ಹೇಳಿ. ಯಾರ್ದೋ ವಿಚಾರಗಳನ್ನು ಯಾರ್ಯಾರಿಗೋ ವಿಮರ್ಶೆ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ಅವ್ರಿಗೆ ಅವ್ರು ಏನೇನು ಪಾಪ ಮಾಡಿದ್ರು ಅಂತ ನಿಮಗೆ ಗೊತ್ತಿದೆಯಾ? ಇಲ್ಲ ಗುರುಜಿ. ಈಗ ಅದನ್ನ ಹೇಳ್ತಾ ಹೋದ್ರೆ ಎಲ್ಲರ ಮುಂದೆ ಸರಿ ಆಗೋದಿಲ್ಲ ಅಲ್ವಾ? ಹಾಗಾಗಿ ಅವರವರ ಸಮಸ್ಯೆಗಳನ್ನು ಅವರೇ ಕೇಳಬೇಕು. ಗುರುಜಿ, ನಿಮ್ ಕಾಂಟ್ಯಾಕ್ಟ್ ನಂಬರ್ ಇದೆ, ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಹಾ, ಮಾಡಿ, ಅದೇ ಕಾಂಟ್ಯಾಕ್ಟ್ಗೆ ಮಾಡ್ತಾರೆ. ಆಯ್ತು. ನಮಸ್ತೆ ಗುರುಜಿ. ಓಕೆ, ಧನ್ಯವಾದ ಶಶಿರೇಖಾ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಚಿತ್ರದುರ್ಗದಿಂದ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹಲೋ. ನಮಸ್ತೆ ಸರ್, ನಿಮ್ಮ ಹೆಸರು? ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಡೇಟ್ ಆಫ್ ಬರ್ತ್ ಹೇಳಿ. 26/96. ಇನ್ನೊಮ್ಮೆ ಹೇಳಿ. 26/96. 26/96 ಅಲ್ವಾ? ಟೈಮಿಂಗ್ಸ್ ಏನು? 96/96. 96/96. ಹಾ, ಸರಿ. ಸಮಯ 6 ಗಂಟೆ. ಹಾ, ಬೆಳಿಗ್ಗೆ 6 ಗಂಟೆ. ಹಾ, ಸರಿ. ಏನು ವಿಷಯ ಕೇಳಬೇಕಿದ್ದಿತ್ತು? ವಿದ್ಯಾಭ್ಯಾಸ ಏನು ಮಾಡ್ತಾ ಇದ್ದಾನೀಗ? ಹಾ, ಮದ್ವೆ. ಮದುವೆ ಬಗ್ಗೆ. ಹಾ, ಈಗ ಆಗಿದೆಯಾ ಇಲ್ವಾ? ಇನ್ನ ಆಗಿಲ್ಲ, ಇನ್ನ ಸೆಟ್ ಆಗ್ತಿಲ್ಲ ಅವರಿಗೆ, ಅದಕ್ಕೆ ಕೇಳಬೇಕಾಯ್ತು. ಏನು ಓದಿದ್ದಾನೀಗ? ಇದಾಗಿದೆ, ಫೇಲ್ ಆಗಿದೆ. ಹಾ, ಈಗ ನೋಡಿ, ಇವರ ತಾಯಿ ಇದ್ದಾರಾ? ಇದ್ದಾರೆ. ನೋಡಿ, ಅವರು ಗರ್ಭಿಣಿ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡಿದಂಥದ್ದು, ಅವರಿಗೆ ನೋವನ್ನು ಉಂಟು ಮಾಡಿದಂಥದ್ದು, ಅವರ ಕಣ್ಣಲ್ಲಿ ನೀರನ್ನು ಹಾಕಿಸಿದಂಥದ್ದು, ಇವೆಲ್ಲ ಆಗಿರುವಂಥ ಲಕ್ಷಣಗಳಿದೆ. ಇದರಿಂದ ಏನಾಗ್ತಾ ಇದೆ, ಅವನು ವಿದ್ಯೆಗೆ ಪ್ರತಿಬಂಧಕ ಅನ್ನುವಂಥದ್ದು ಬಂದಿದೆ. ಈಗ ಕೆಲಸದ ವಿಚಾರದಲ್ಲೂ ಅಷ್ಟೇ, ಅವನಿಗೆ ಯಾವುದು ಕೆಲಸ ಮಾಡುವಂಥ ಮನಸ್ಥಿತಿ ಅನ್ನುವಂಥದ್ದಿಲ್ಲ. ಕುತ್ಕೊಂಡ ಜಾಗದಲ್ಲಿ ದುಡ್ಡು ಬರಬೇಕು ಅಂತಾನೆ.
ಕಷ್ಟಪಟ್ಟು ದುಡಿಲಿಕ್ಕೆ ಹೇಳಿ ಖಂಡಿತವಾಗ್ಲೂ ಆಗ್ತದೆ. ಯಾಕೆ ಅಂತ ಕೇಳಿದರೆ ಹೋದ ಜಾಗದಲ್ಲಿ 2 ದಿನ ಅಥವಾ 3 ದಿನ ಇರೋದಿಲ್ಲ. ಯಾರು ಒಂದು ಮಾತು ಹೇಳಿದರೆ ಅಲ್ಲಿಂದ ಓಡ್ ಬರುವಂಥ ಮನಸ್ಥಿತಿ ಉಳ್ಳಂಥವನು ಇವನು. ಹಾ ಹಾಗಾಗಿ ಇಲ್ಲಿ ತಾಯಿಯ ಸೇವೆಯನ್ನು ಮಾಡ್ಲಿಕ್ಕೆ ಹೇಳಿ ಮೊದಲು. ಹಾ ಆಯ್ತು. ಆಯ್ತಾ? ತಾಯಿಯ ಮನಸ್ಸು ನೋಯಿಸಿದಂಥ ತುಂಬ ವಿಷಯಗಳು ಕಾಣಿಸ್ತಾ ಇದೆ. ಹಾ ಮತ್ತೆ ಇನ್ನೊಂದು 2006-7 ಸಂದರ್ಭದಲ್ಲೂ ಇವನಿಗೊಂದು ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳಾಯಿತು. ಹಾ ಅದು ಈಗ ಮತ್ತೆ ಆಗುವಂಥ ಲಕ್ಷಣಗಳಿದೆ. ಸದ್ಯಕ್ಕೆ ಪ್ರತಿನಿತ್ಯ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಹಾ ಈ ಅರಳಿ ಕಟ್ಟೆಯನ್ನು ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹೇಳಿ. ಆಯ್ತು ಸರ್. ಒಂದು ಗುರುವಾರದ ದಿನ ಉಪವಾಸ ಇದ್ದು ಹಾ ಗುರುಗಳ ಸೇವೆಯನ್ನು ಮಾಡ್ಲಿಕ್ಕೆ ಹೇಳಿ. ಆ ಅನುಕೂಲತೆ ಆಗ್ತದೆ. ಆಯ್ತಾ? ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಹೊಸದುರ್ಗದಿಂದ ವಿಜಯಮ್ಮ ಅಂತ ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ ನಮಸ್ತೆ ಅಮ್ಮ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಐತಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆನೇ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮಾ. ಡೇಟ್ ಆಫ್ ಬರ್ತ್ ಹೇಳಿಮಾ. ಕರ್ಕಾಟಕ ರಾಶಿ 2/8/1989 ಇಸ್ವಿ. 2/8/89. ಓಕೆ, ಟೈಮಿಂಗ್ಸು? 4ನೇ ಪಾದ. ಟೈಮಿಂಗ್ಸು 10 ಗಂಟೆ. ಓಕೆ, ಬೆಳಿಗ್ಗೆನಾ? ಗುರೂಜಿ ಇದ್ದಾರೆ, ಮಾತನಾಡಿಮಾ. ನಮಸ್ತೆ, ಹೇಳಿ. 10:30. ಹಾಂ, ಹೇಳಿ. ಎಂಥ ವಿಷಯ ಕೇಳಬೇಕಿತ್ತು ಕರ್ಕಾಟಕ ರಾಶಿದು? ಅವನು ಈಗ ಬ್ಯಾಂಕ್ನಾಗ ಹೋಗ್ತಾ ಇದ್ದಾನೆ. ಆ ಬೆಂಗಳೂರ ಬ್ಯಾಂಕಿಗೆ ಹೋಗ್ತಾ ಇದ್ದಾನೆ. ಅವನ ಹೆಂಡತಿ ಇವಾಗ ಐತೆ ಅಂತ ಆಚಾರ. ಅವನ ಹೆಂಡತಿ ಮನೆ ದೇವರು ಬೇವನಳಕ್ಕ. ಅವನ ಹೆಂಡತಿದ್ದುವೆ ಕಾಚಣಮ್ಮ. ನಿಮಗೀಗ ಏನು ಕೇಳಬೇಕಿತ್ತು? ಅದಕ್ಕೆ ಕೇಳಿದ್ದು ಹೆಂಗೈತೆ ಅಂತ. ಈಗ ನೋಡಿ, ಅವನ ವಿಚಾರದಲ್ಲಿ ಸರಿ ಉಂಟು, ಏನು ಸಮಸ್ಯೆ ಅನ್ನುವಂಥದ್ದಿಲ್ಲ. ಇಲ್ಲಿ ಅವನಿಗೆ ಚರ್ಮ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಮತ್ತು ಸಿಟ್ಟಿನಿಂದ ಸ್ವಯಂಕೃತವಾಗಿ ಅಪರಾಧಗಳನ್ನು ಮಾಡುವಂಥದ್ದು, ತದನಂತರದಲ್ಲಿ ಈ ರೋಗಸ್ಥಾನದಲ್ಲಿ ಗುಪ್ತವಾಗಿರ್ತಕ್ಕಂಥ ಸಮಸ್ಯೆಗಳು ಅವನಿಗೆ ಕಾಡ್ತಾ ಇದೆ. ಗುಪ್ತ ಸಮಸ್ಯೆಗಳು ಅಂತ ಹೇಳಿದರೆ ಅದಕ್ಕೆ ವೈದ್ಯಕೀಯ ಚಿಕಿತ್ಸೆಗಳೇ ಕೊಡಬೇಕು ಅವರಿಗೆ. ಅರ್ಥ ಆಯ್ತಾ? ಮತ್ತು ಸ್ವಲ್ಪ ಈ ದೇವತಾರಾಧನೆಗಳು ಅನ್ನುವಂಥದ್ದು ಯಾವುದ್ರ ಮೇಲೂ ಅಷ್ಟು ನಂಬಿಕೆ ಇಲ್ಲದಲೇ ಇರುವಂಥ ಲಕ್ಷಣಗಳು. ಮತ್ತು ಇಷ್ಟು ವಿಷಯಗಳಿದೆ. ಅವನಿಗೆ ಸ್ವಲ್ಪ ಕುಲದೇವತಾ ದರ್ಶನವನ್ನು ಮಾಡಿ, ಸ್ವಲ್ಪ ಈ ನಿರ್ಗತಿಕರಿಗೆ ಅಂತ ಹೇಳಿದರೆ ಈ ಭಿಕ್ಷುಕರಿಗೆ ಸ್ವಲ್ಪ ಅನ್ನವನ್ನು ಹಾಕುವಂಥದ್ದು, ಆಮೇಲೆ ನಂತರದಲ್ಲಿ ಈ ಅರಳಿ ಪ್ರದಕ್ಷಿಣೆಯನ್ನು ಹಾಕುವಂಥದ್ದು ಮಾಡಲಿಕ್ಕೆ ಹೇಳಿ. ಕ್ರಮೇಣವಾಗಿ ಸರಿ ಆಗ್ತದೆ. ಆರೋಗ್ಯದಲ್ಲೆಲ್ಲ ಸ್ವಲ್ಪ ತೊಂದರೆ ಬರುವಂಥದ್ದಿದೆ. ನೇರವಾಗಿ ಬಂದು ಭೇಟಿ ಮಾಡಿ ಹೇಳ್ತೇನೆ. ಆಯಿತಾ? ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ತುಮಕೂರಿನಿಂದ ವಿಶಾಲಾಕ್ಷಿ ಅಂತ ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳ್ಬೇಕಾಯ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮಾ. 4/4/2008. 2002. ಟೈಮಿಂಗ್ಸ್ ಹೇಳಿ. ಮಧ್ಯಾಹ್ನ 2:30. ಮಧ್ಯಾಹ್ನ 2:30. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮಾ. ಹಾಂ, ಎಂಥ ವಿಷಯ ಕೇಳಬೇಕಿತ್ತಮ್ಮ? ಮಗಂದು ಕೆಲಸದ ಬಗ್ಗೆ. ಪೂರ್ವಾಷಾಢ ನಕ್ಷತ್ರವಾ? ಪೂರ್ವಾಷಾಢ ನಕ್ಷತ್ರ, ಧನುರ್ರಾಶಿ ಅಲ್ವಾ? ಕೆಲಸದ ವಿಚಾರಗಳನ್ನು ಕೇಳಬೇಕಾ? ಯಾವ ಜನ ನೀವು? ನಾವು ಗೋವಿ ಜನ, ರಾಜ್ ಗೋವಿ. ಹಾಂ, ನಿಮ್ಮಲ್ಲಿ ವರ್ಷಂಪ್ರತಿಯಾಗಿ ಈ ಹಿರಿಯರಿಗೆ ಮಾಡುವಂಥ ಕೆಲಸ ಏನು? ಅದೇ ಪಿತೃಪಕ್ಷದಲ್ಲಿ ಎಡೆ ಹಾಕೋದು. ಹಾಂ, ಮಾಡ್ತೀವಿ. ಇಲ್ಲಿ ಒಂದು ದುರ್ಮತಿ ಆದಂತಹ ಒಂದು ಪ್ರೇತ ಕುಟುಂಬಕ್ಕೆ ತೊಂದರೆ ಕೊಡ್ತಾ ಉಂಟು. ಇಲ್ಲಿ ಸಂತಾನ ನಾಶ ಆದಂಥ ಲಕ್ಷಣಗಳು ಇದೆ. ಅದು ಸರ್ಪಪ್ರೀತ್ಯರ್ಥವಾಗಿರ್ತಕ್ಕಂಥ ದೋಷಗಳಿಂದನೇ ಸಮಸ್ಯೆಗಳು ಉಂಟಾಗಿರುವಂಥ ಲಕ್ಷಣಗಳು. ಅಂತ ಹೇಳಿದರೆ ಇವನು ಹುಟ್ಟಲಿಕ್ಕಿಂತ ಮುಂಚಿತವಾಗಿ ನಾಗನಿಗೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳಿದ್ದಿತ್ತು. ಅದರಿಂದ ಒಂದು ಸಂತಾನವು ನಾಶ ಆದಂಥ ಲಕ್ಷಣಗಳು ಇದೆ. ಹಾಗಾಗಿ ಸರ್ಪನನ್ನು ಕುರಿತು ಅಂತ ಹೇಳಿದರೆ ಈ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸ್ವಲ್ಪ ಆಶ್ಲೇಷ ಬಲಿಗಳನ್ನು ಮತ್ತು ಫಲಪಂಚಾಮೃತ ಅಭಿಷೇಕಾದಿಗಳನ್ನು
ನಾಗನಿಗೆ ತನುತರ್ಪಣಾದಿಗಳನ್ನು ಇವುಗಳನ್ನು ಮಾಡೋದ್ರಿಂದ ಅವನಿಗೆ ಅನುಕೂಲತೆ ಆಗ್ತದೆ. ಹಾಗೆ ಒಮ್ಮೆ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಇರುವಂಥ ಮನೆಯಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡಿಸಿ, ಈ ವರ್ಷದಲ್ಲಿ ಸ್ವಲ್ಪ ಅಷ್ಟು ಹೇಳುವಂಥ ವಿಷಯಗಳಿಲ್ಲ, ಈ ವರ್ಷದ ಕೊನೆಯ ಭಾಗದಲ್ಲಿ ಸ್ವಲ್ಪ ಅನುಕೂಲತೆ ಆಗ್ತದೆ. ಒಳ್ಳೆಯದಾಗಲಿ. ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಓಕೆ, ಸಂಪರ್ಕ ಕಡಿತ ಆಗಿದೆ. ಇನ್ನು ಗುರುಜಿ, ಸಂತಾನ ದೋಷದ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಸಂತಾನ ಪ್ರಾಪ್ತಿಗಾಗಿ ಏನು ಮಾಡಬೇಕು ಅಂತ? ಸಂತಾನ ಪ್ರಾಪ್ತಿಗಾಗಿ ಮೊದಲು ಜಾತಕ ವಿಮರ್ಶೆ ಮಾಡಲೇಬೇಕಾಗ್ತದೆ. ಯಾಕಂದರೆ ಸರ್ವಕಾಲಿಕವಾಗಿ ಯಾವುದನ್ನು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ಶುಕ್ರನಿಂದ ಇರುವಂಥ ದೋಷಗಳಿಗೆ ನಾವು ಸ್ತ್ರೀ ದೇವತೆಗಳನ್ನು ತೃಪ್ತಿಪಡಿಸಬೇಕು, ನೃತ್ಯ ಗೀತಾದಿಗಳಿಂದ ಅವಳನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದಿದೆ. ಹಾಗೆ ಈ ರಾಹುವಿನ ದೋಷದಿಂದ ಚಿಂತನೆ ಮಾಡುವಾಗ ಸರ್ಪಬಲಿ ಮತ್ತು ಆಶ್ಲೇಷ ಬಲಿ, ಆ ಡೆಕ್ಕೆ ಬಲಿ, ದೇವರನ್ನು ಹೊಗಳುವಂಥದ್ದು, ಯಾರನ್ನು ನಾವು ಸಂತೃಪ್ತಿಪಡಿಸ್ಬೇಕಂತಾದರೂ ಹೊಗಳಬೇಕು. ಹೊಗಳಿದ್ರೆ ಅವರು ಸಂತೃಪ್ತರಾಗ್ತಾರೆ ಅಂತ ಹೇಳಿ. ಹಾಗೆ ನಾಗನನ್ನು ತೃಪ್ತಿಪಡಿಸುವಂಥದ್ದು, ಅವರ ಜಾತಕದಲ್ಲಿ ಸಂಸೂಚಿತವಾಗಿರ್ತಕ್ಕಂಥ ದೋಷಗಳಿಗೆ ಬೇಕಾಗಿರ್ತಕ್ಕಂಥ ದೇವತಾರಾಧನೆಯನ್ನು ಮಾಡಿಯೇ ಸರಿ ಮಾಡ್ಕೊಳ್ಬೇಕು. ಬಿಟ್ಟರೆ ಎಲ್ಲರೂ ಅದನ್ನು ಮಾಡಿ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಇನ್ನು ಪಿತೃಗಳ ಕೆಲಸಗಳಿಂದ ಆಗುವಂಥದ್ದು ಇರ್ತದೆ. ಆ ಪಿತೃಗಳ ಕೆಲಸಕ್ಕೆ ಕೆಲವೊಂದು ಗೋಕರ್ಣ, ಕಾಶಿ, ಗಯಾ, ಬದರಿ ಕ್ಷೇತ್ರಗಳಲ್ಲಿ ಮಾಡುವಂಥದ್ದು. ಇನ್ನು ತುಂಬ ದೋಷಗಳೆಲ್ಲ ಇತ್ತು ಅಂತ ಆದರೆ ಪುತ್ರಕಾಮೇಷ್ಟಿ ಯಾಗವನ್ನು ನಾವು ಹೇಳ್ತೇವೆ. ಯಾಕೆ ಅಂತ ಕೇಳಿದರೆ, ಈ ತುಂಬ ದೋಷಗಳ ಸಮೂಹ ಇತ್ತು ಅಂತ ಆದರೆ ಪುತ್ರಕಾಮೇಷ್ಟಿ ಯಾಗಗಳನ್ನು, ಇಲ್ಲ ಅಂತ ಹೇಳಿದರೆ ಸಂತಾನ ಗೋಪಾಲಕೃಷ್ಣ ಮಂತ್ರ ಹವನಗಳನ್ನು, ಜಪಾದಿಗಳನ್ನು, ಹಾಗೆ ಆಗಲೇ ಹೇಳಿದಂತೆ ಷಡ್ರಸಾನ್ನ ಭೋಜನಗಳನ್ನು, ಸಹಸ್ರ ಬ್ರಾಹ್ಮಣ ಭೋಜನಗಳನ್ನೆಲ್ಲ ಮಾಡಲಿಕ್ಕೆ ಈ ಸಂತಾನಕ್ಕೆ ಅಂತಲೇ ಈ ವಿಚಾರಗಳನ್ನು ಹೇಳಿರುವಂಥದ್ದು. ಆದರೆ ಅತಿ ಪ್ರಾಮುಖ್ಯತೆ ಅಂತ ಕೇಳಿದರೆ ನಿಮ್ಮ ಜಾತಕಕ್ಕೆ ಸಂಬಂಧಿತವಾಗಿ ನೀವೇ ಅದನ್ನು ನೋಡ್ಕೊಳ್ಬೇಕು, ಅಂದರೆ ತೋರಿಸಿ ಆಗಬೇಕು. ಬಿಟ್ಟರೆ ಸರ್ವಕಾಲಿಕವಾಗಿ ಎಲ್ಲರಿಗೂ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಸಂತಾನ ಇಲ್ದಲೇ ಇರುವಂಥವರು ಸಂತಾನಕ್ಕೆ ಸಂಬಂಧಿತವಾಗಿ ಸಂತಾನ ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡುವಂಥದ್ದು ಉತ್ತಮವಾಗಿರುವಂಥ ವಿಷಯ. ಓಕೆ, ಖಂಡಿತ ಗುರುಜಿ. ಇನ್ನು ಇಷ್ಟೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.